ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮದಿನದ ಅಂಗವಾಗಿ ಹಾಸನದಲ್ಲಿಂದು ಹಮ್ಮಿಕೊಂಡಿದ್ದ ಏಕತಾ ರ್ಯಾಲಿಗೆ ಶಾಸಕ ಹುಲ್ಲಳ್ಳಿ ಸುರೇಶ್ ಚಾಲನೆ ನೀಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಅಪರ ಪೊಲೀಸ್ ಅಧೀಕ್ಷಕ ಕೆಎಂ ತಮ್ಮಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಹುಲ್ಲಳ್ಳಿ ಸುರೇಶ್, ಯುವಕರಿಗೆ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಹೊಂದಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶದ ಏಕತೆ ಮತ್ತು ಅಖಂಡತೆಗೆ ಶ್ರಮಿಸಿದ ಮಹಾನ್ ನಾಯಕ ಎಂದರು. ಎಲ್ಲ ಅಧಿಕಾರಿಗಳ ಮತ್ತೆ ವಿದ್ಯಾರ್ಥಿಗಳ ಮೂಲಕ ಏಕತೆಯನ್ನು ಮೂಡಿಸತಕ್ಕಂಥದ್ದು ಈ ದೇಶಕ್ಕೆ ಅನಿವಾರ್ಯತೆ ಇದೆ. ಲತಾ ಕುಮಾರಿ, ದೇಶದ 560ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಗ್ಗೂಡಿಸಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಶ್ರಮಿಸಿದ ನಾಯಕ ಎಂದು ತಿಳಿಸಿದರು. ಕೊಡುಗೆ ಅಪಾರ. ಇವತ್ತು ನಮ್ಮ ದೇಶ ಏನಾದ್ರೂ ಸಮಗ್ರವಾಗಿ ಬಲಿಷ್ಠವಾಗಿ ಇವತ್ತು ಉದಯವಾಗಿದೆ ಅಂದ್ರೆ ಅವರ ಕೊಡುಗೆಯಿಂದಲೇ ಅಂತ ನಾವು ನಂಬಿದ್ದೇವೆ. ಅವರ ನಾಯಕತ್ವ ಗುಣ, ನಮ್ಮ ಹುಟ್ಟಿನ ಮನುಷ್ಯ, ಆ ವ್ಯಕ್ತಿತ್ವ ನಮ್ಮ ಮಕ್ಕಳಲ್ಲಿ ಬರಬೇಕು, ನಮ್ಮ ಜನತೆಯಲ್ಲಿ ಇರಬೇಕು. ಆ ಸಂದೇಶವನ್ನ ಸಾರುತ್ತಾ ನಾವು ಇವತ್ತು ಏಕತಾ ನಡೆಯನ್ನ ನಮ್ಮ